ಗೆಣಸಿನ ಹಪ್ಪಳ. ಹಲಸಿನದುಂಡು ಮಾರ್ರೆ. ಇದು ಮಾವಿನ ಹಣ್ಣಿದು, ಇದು ಹಲಸಿನ ಹಣ್ಣಿದು. ಹಲಸಿನ ಹಣ್ಣು ಕನಕನೇ. ಇದು ಸೂ ಫ್ರಮ್ ಸೋ ಅಲ್ಲ, ಇದು ಟೀ ಫ್ರಮ್ ಸೋ. ಕೊಡಂಜಿ ಅಂಕಜಿ. ನನ್ನ ಮಗಳು ಹೇಗುಂಟ? ಎಂತ ಕೊಕೊ ಕೋಲಾ ಥರ ಉಂಟಾ? ಕೊಕೊ ಕೋಲಾ ಥರ ಉಂಟಾ? ಓಕೆ, ಸಣ್ಣ ಬ್ಲಾಗ್ ಮಾಡ್ತಾ ಇದ್ದೇವೆ. ನಮ್ಮ ಪಚ್ಚನಾಡಿ ಇರುವಂತಹ ಹೊಂಡದ ಅಂಗಡಿ. ನಾನು ಇಲ್ಲೇ ಫ್ರೀಜು ಜಾಸ್ತಿ. ನಮಸ್ಕಾರ ಎಲ್ರಿಗೂ. ಅದೇ ಹೇಳ್ತಿದ್ದೆ ನಾನು. ಸೊ ಇದು ರಾಖಿಯಲ್ಲಿ 3 ರಾಖಿ ಇದೆ ನನಗೀಗ. ಫಸ್ಟ್ ಒಂದು ಪರ್ಪಲ್ ಕಲರ್ದು ಅಕ್ಕ ಕಳಿಸಿದ್ದು, ಮತ್ತು ಇನ್ನೊಂದು ರೆಡ್ 2. ಅದು ನನ್ನ ಬಾಂಬೆ ಅಕ್ಕ ರೇಷ್ಮಕ್ಕ ಮತ್ತು ರಮ್ಯ ಅಕ್ಕ ಕಳಿಸಿರೋದು. ಇದು ಇವತ್ತು ರಾಖಿ ರಕ್ಷಾಬಂಧನ್ ಕರೆಕ್ಟ್ ಆದ ಒಂದು ದಿನ. ಅಂದರೆ ಅವಳು ನನ್ನ ಅಕ್ಕನ ಮಗಳು, ಅವಳು ಊರಿಂದ ಬಂದಿದ್ಲು. ಹಾಗೆ ನನಗೆ ಅಕ್ಕ ಕಳಿಸಿದ್ದಾರೆ. ಆದರೆ ಇದು ಬಾಂಬೆ ಅಕ್ಕ ಇಬ್ಬರು ಇದ್ದಾರಲ್ಲ, ಅವರು ಮಿಸ್ ಅಂತೂ ಇಷ್ಟು ವರ್ಷದಲ್ಲಿ ಒಂದ್ಸಲ ಸಹ ಮಿಸ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಏನೇ ಮಳೆ ಬರಲಿ, ಏನೇ ಸ್ಟ್ರೈಕ್ ಇರಲಿ, ನನಗೆ ರಾಖಿ ಬರ್ತಾ ಇತ್ತು. ಅದು ಅವರಿಗೆ ಥ್ಯಾಂಕ್ಸ್ ಅಂತ ವಾಟ್ಸಪ್ಪಲ್ಲಿ ಮಾಡ್ತಾ ಇದ್ದೆ, ಥ್ಯಾಂಕ್ ಯು ಅಕ್ಕ ಅಂತ. ಸೊ ಕರೆಕ್ಟಾಗಿ ಅವರು ಮತ್ತೆ ವರ್ಷಕ್ಕೊಂದ್ಸಲ ಸಿಗೋದು ನನಗೆ, ನಮ್ಮ ಕೋಲಾದಲ್ಲಿ ಅಥವಾ ಏನಾದರೂ ಆ ಟೈಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಯಾಕಂದರೆ ವರ್ಷ ನೀವು ಕಳಿಸ್ತೀರಿ. ತುಂಬ ಥ್ಯಾಂಕ್ಸ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಹಾಗೆ ಅಕ್ಕ ಎಲ್ಲರಿಗೂ ಧನ್ಯವಾದ. ಹೊರಡ್ತಾ ಇದ್ದೇವೆ ನಾವು ಒಂದು ಚಹಾ ಕುಡಿಯೋ ಒಂದು ಕಾರ್ಯಕ್ರಮಕ್ಕೆ. ಇಲ್ಲಿಂದ ಬೆಳ್ಮಾಣಿಯಿಂದ 1 ಗಂಟೆ ಉಂಟಾ ಅಂತ 1 ಗಂಟೆ ಕಾಣಿಸ್ತಾ ಉಂಟು. ಆಲ್ಮೋಸ್ಟ್ 7 ಕಿಲೋಮೀಟರ್ ದೂರ ನಮ್ಮ ಕಿಲೋಮೀಟರ್ 1 ಗಂಟೆ 10 ನಿಮಿಷ ತೋರಿಸ 1 ಗಂಟೆ 10 ನಿಮಿಷ ಅಂತ ತೋರಿಸ್ತಾ ಉಂಟು. ನಾವು ಹೋಗ್ತಾ ಇರೋದು ಖಾಲಿ ಬೆಳಿಗ್ಗೆನ ಒಂದು ತಿಂಡಿ ಮತ್ತೆ ಚಹಾ ಕುಡಿಲಿಕ್ಕೆ ಅಂತ. ಅದು ಯಾಕಂತ ಹೇಳಿದ್ರೆ ಈಗ ಅದಕ್ಕೊಂದು ಕಾರಣ ಇದೆ. ಅಲ್ಲಿ ನಾನು ಒಂದ್ಸಲ ನಾನು ಹೇಳಿದಾಗೆ ಪಾದಯಾತ್ರೆ ಹೋಗಿದ್ದೆ ನಾನು. ಅಂದರೆ ಕಡೂರು ಹೋಗ್ಬೇಕು ಅಂತ ಪ್ಲಾನ್ ಇತ್ತು, ಬಟ್ ಆಗಲಿಲ್ಲ. ನಾನು ಒಂದು ತೀರ್ಥಹಳ್ಳಿ ತನಕ ಹೋಗಿದ್ದೇನೆ ಪಾದಯಾತ್ರೆ ಒಬ್ಬನೇ. ಹಾಗೆ ಹೋಗ್ಬೇಕಾದ್ರೆ ನಡುವಲ್ಲಿ ಸಿಕ್ಕಿದಂತಹ ಹೋಟೆಲ್ ಇದು. ನಾನು ಸುಮಾರು ಎಷ್ಟೋ ವರ್ಷದಿಂದ, ನಾನು 8ನೇ ಕ್ಲಾಸಿಂದ ನಾನು ಶಿವಮೊಗ್ಗ ಟು ಮ್ಯಾಂಗ್ಳೂರು ಬರ್ತಾ ಇದ್ದೆ. ಬಸ್ಸಲ್ಲಿ ಬರಬೇಕು, ಒಂದ್ಸಲ ಸಹ ಹೋಟೆಲ್ ನನಗೆ ಕಣ್ಣಿಗೆ ಕಾಣಲಿಲ್ಲ. ಫಸ್ಟ್ ಟೈಮ್ ನಾನು ಆ ಹೋಟೆಲ್ ನೋಡೋದು. ಏನೋ ಹೊಟ್ಟೆ ಹಸಿತಿತ್ತು ಅಂತ ಹೋದೆ. ಒಳ್ಳೆ ನೀರು ದೋಸೆ ಇತ್ತು, ಒಳ್ಳೆ ಸ್ಮೆಲ್ ನೀರು ದೋಸೆದು. ಅದು ನಿಜವಾದ ನೀರು ದೋಸೆ ಸ್ಮೆಲ್ ಇರುತ್ತಲ್ಲ, ಅದು ಅಲ್ಲಿ ಸಿಕ್ತು ನನಗೆ. ಮತ್ತು ನಾರ್ಮಲ್ ನೀರು ದೋಸೆ ಅಂತ ಹೇಳ್ತಾರೆ ಅಷ್ಟೇ, ನೀರು ದೋಸೆದು ಫೀಲೇ ಇರುವುದಿಲ್ಲ. ನನಗೆ ಅಲ್ಲಿ ಖುಷಿ ಆಯಿತು. ಗೊತ್ತಿಲ್ಲ, ನಡ್ಕೊಂಡು ಹೋದ ಹಸಿವು, ನಡ್ಕೊಂಡು ಹೋದ ಟಯರ್ಡಲ್ಲಿ ಚೆನ್ನಾಗಿದೆ ಗೊತ್ತಿಲ್ಲ, ಬಟ್ ಇತ್ತು, ಟೇಸ್ಟ್ ಇತ್ತು, ಸಕ್ಕದಾಗಿತ್ತು. ಅದಕ್ಕೋಸ್ಕರನೇ ನಾನು ಮತ್ತೆ ಅಪ್ಪು ಇನ್ನೊಂದ್ಸಲ ಹೋಗಿದ್ವಿ. ಕಡೂರಿಗೆ ನಾನು ಹೋಗಿದ್ದು ಗುರುಗಳ ಹತ್ರ. ಅದಕ್ಕೋಸ್ಕರ ನಾವು ಬೇಗ ಹೋದಾಗ ಅಲ್ಲಿ 7 ಗಂಟೆಗೆ ಅಲ್ಲಿ ರೀಚ್ ಆಗಿದ್ವಿ ನಾವು ಸೋಮೇಶ್ವರಕ್ಕೆ. ಬಟ್ ಅವ್ರು ಓಪನ್ ಮಾಡಿರಲಿಲ್ಲ. ಸೊ ಏಕೆ ಹೋದಾಗ ಭಾರಿ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ಕಡೂರು ನಾನು ಹೋಗ್ತಾ ಇರೋದು ನನ್ನ ಗುರುಗಳದ್ದು ವೇದಿಕೆ ಅಂತ, ಅಂದರೆ ವೆಂಕಟಾಚಲ ಅವಧೂತರ ವೇದಿಕೆಗೆ ಹೋಗಿದ್ದೆ. ಫಸ್ಟಿಗೆ ಹೋದದ್ದು ನಾನು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತ 3 ದಿನ ಮಾಡಿದೆ ಕಂಟಿನ್ಯೂಸ್ ಆಗಿ. ಅಂದರೆ ಹಾಲ್ಟ್ ಆಗಿ 3 ದಿನ ಮಾಡಿದೆ. ತೀರ್ಥಹಳ್ಳಿ ಕ್ರಾಸ್ ಆಗಿದ್ದೇನೆ, 6 ಕಿಲೋಮೀಟರ್ ಕ್ರಾಸ್ ಆದಮೇಲೆ ನನಗೆ ಆಗಲಿಲ್ಲ, ಕಾಲೆಲ್ಲ ಇದಾಯಿತು. ಮತ್ತೆ ನಾನು ಬಸ್ ಮಾಡಿಕೊಂಡು ಶಿವಮೊಗ್ಗ ಹೋಗಿ, ಶಿವಮೊಗ್ಗದಿಂದ ಭದ್ರಾವತಿ, ನೆಕ್ಸ್ಟ್ ತರೀಕೆರೆ, ಕಡೂರಿಂದ 17 ಕಿಲೋಮೀಟರ್ ಉಂಟು ಅಲ್ಲಿಗೆ. ಮತ್ತು ಅವತ್ತೇ ನಾನು ಬಸ್ಸಲ್ಲಿ ಹೋಗಿ ಎಲ್ಲ ನಾನು ನೋಡ್ಕೊಂಡು ವಾಪಸ್ ಬಂದೆ. ಓಕೆ, ಮತ್ತು ಇನ್ನೊಂದ್ಸಲ ನನ್ನ ಹೆಂಡತಿದು ತಮ್ಮ ಭಾವ ತೋರಿಸ ಬಂದಿದ್ರು. ಹಾಗೆ ಅವ್ರ ಜೊತೆ ನಾವು ಗಾಡಿಯಲ್ಲಿ ಹೋಗಿದ್ವಿ.
ಅದೇ ಕಾರಲ್ಲಿ ಹೋಗುವ ಅಂತ ಹೋದಾಗ ಫಸ್ಟಿಗೆ ನನಗೆ ಆಗುಂಬೆ ಕಡೆಯಿಂದ ಹೋಗ್ಬೇಕಾದ್ರೆ ಅದು ನನಗೆ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಇತ್ತು. ಅದೇ ನಾನು ಮ್ಯಾಂಗ್ಳೂರು ಚಾರ್ಮಾಡಿ ಘಾಟ್ ಆದರೆ ವಿದೌಟ್ ಬೆಳ್ಮಣ್ ಆಗದೆ ಹೋದರೆ ನನಗೆ 160 ಕಿಲೋಮೀಟರ್ ಆಗುತ್ತೆ ಅಷ್ಟೇ, 160-170 ಕಿಲೋಮೀಟ್ರ್. ನಾನು ಇದೇ ರೋಡ್ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಮ್ಯಾಂಗ್ಳೂರು ಆಗುಂಬೆ ತೀರ್ಥಹಳ್ಳಿ ರೂಟ್ ಅಂದರೆ ಭಾರಿ ಇಷ್ಟ. ಚಿಕ್ಕವನಿಂದ ಸಹ ನಾವು ಬಸ್ಸಲ್ಲಿ ಬರಬೇಕಾದ್ರೆ ನಾನು ಯೋಚನೆ ಮಾಡ್ತಿದ್ದೆ, ನನಗೊಂದು ಸಹ ನಡ್ಕೊಂಡು ಬರಬೇಕು ಅಂತ, ಹೇಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಮಂಗಳೂರಿಗೆ ಅಂತ. ಅದೊಂದು ಇತ್ತು ನನ್ನ ಮನಸ್ಸಲ್ಲಿ, ಅದನ್ನು ಮಾಡಿದೆ. ಅದು ತೀರ್ಥಹಳ್ಳಿ ದಿನಕ್ಕೆ ಹೋದೆ, ಮತ್ತೆ ಆಗಲಿಲ್ಲ. ಹಾಗೆ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಿರುವಂಥ ಹೋಟೆಲ್ ಇದು. ಈಗ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಆಗಿ ಬೇಗ ಸ್ವಲ್ಪ ಹೋಗ್ಬೋದು, ಒಂದು 10 ಗಂಟೆಗೆ ರೀಚ್ ಆಗಬೇಕಿತ್ತು, ಆಗಲಿಲ್ಲ. ಇವತ್ತು ರಾಖಿ ಆದ್ದರಿಂದ ನನ್ನ ಹೆಂಡತಿ ಅವರ ಮನೆಗೆ ಬಂದು ತಮ್ಮನಿಗೆ ರಾಖಿ ಕಟ್ಟಲಿಕ್ಕಿತ್ತು. ಅಲ್ಲಿ ಅದೆಲ್ಲ ಮುಗಿಸಿ ನಾವೀಗ ಹೊರಟಿದ್ದೇವೆ. ಒಂದು ಆಸೆಯ ಪ್ರಕಾರ ಸಿಕ್ಕಿದ್ರೆ ಖುಷಿ ಅಲ್ಲ ಮಾರ? ಅದೇ ಸಿಗ್ಬೋದಾ? ಆಯ್ತು, ಅಪ್ಪ ಹೇಳಿದ ಸಿಗ್ಬೋದಂತೆ. ಅಲ್ಲಿ ಹೋಗಿ ಇಲ್ಲ ನಮ್ಗೆ ಊಟ ಅಂತ ರೆಡಿ ಆಯ್ತು ಅಂತಂದ್ರೆ ಸೀದಾ ಪ್ಯಾಕಪ್ ಅಲ್ಲಿಂದ ಊಟ ಮಾಡುವಲ್ಲ, ನೋಡುವ. ನನಗೆ ವೆಜ್ ಊಟ ಅಷ್ಟು ಸೆಟ್ ಆಗೋದಿಲ್ಲ ಕೆಲವು ಸಲ. ನೋಡುವ, ತಿಂಡಿ ತಿನ್ನುವ ಮಾರ್ರೆ, ಯಾರು ಬಂದು ತಿಂತೇನೆ ಅದು ಉಂಟು. ನಾನು ಅವತ್ತು ಜಾಸ್ತಿ ತಿನ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಫುಡ್ಡಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ನಮ್ಮದು ಮತ್ತೆ ಹೊಟ್ಟೆ ಗುಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಆಗ ಒಂದು ಲೈಟ್ ಫುಡ್ ತಗೊಂಡು ಹೋಗಿದ್ದು. ಸೊ ಇವತ್ತು ಆದಷ್ಟು ಟ್ರೈ ಮಾಡಬೇಕು ಅಂತ ಖಾಲಿ ಒಂದು ಇಡ್ಲಿ ತಿಂದು ಬಂದಿದ್ದೇನೆ. ಮಸ್ತ್ ವೆರೈಟಿ ಇತ್ತಲ್ಲ? ವೆರೈಟಿ ಮಸ್ತ್ ಇದ್ದಿಜ್ಜಿ. ಸೆಲೆಕ್ಟೆಡ್ ಮೂಜಿತ್ತು, 3 ವೆರೈಟಿ ಇತ್ತು. ಒಂದು ಬಂದು ಇದು ಏನು ಅದೇ ನೀರು ದೋಸೆ, ಪುಲಾವು, ಮತ್ತೆ ಏನೋ ಹೇಳಿದ್ರು మరి ಸಜ್ಜಿಗೆ ಬಜ್ಜಿಲ್ಲ ಏನೋ ಹೇಳಿದ್ರು. ಏನೇ ಇದ್ರು ಸಹ ಚೆನ್ನಾಗಿರುತ್ತೆ ಅಂತ ನನಗೆ ಗ್ಯಾರಂಟಿ ಉಂಟು. ಮತ್ತೆ ಇನ್ನೂ ಸಹ ನನಗೆ ಒಂದು, ಯಾಕಂದ್ರೆ ನನಗೆ ಅದು ನಡ್ಕೊಂಡು ಹೋಗ್ಬೇಕಾರೆ ಅದಾನೆ ಒಂದು ಲೂಸ್ ಆಗ್ತಾನಪ್ಪ. ಅದೊಂದು ನಡ್ಕೊಂಡು ಹೋಗುವಾಗ ನನಗೆ ಕಾಲು ತುಂಬ ನೋವಾಗಿತ್ತು. ಆಗ ನನಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂರ್ಲಿಕ್ಕೆ ಸಹ ಅವರೊಂದು ಸಹಾಯ ಮಾಡಿದ್ದಾರೆ. ಆ ನೆನಪು ನನಗೂ ಇರುತ್ತೆ, ಇನ್ನು ಎಷ್ಟು ಸಮಯ ಹೋದ್ರೆ ಸಹ ಇರ್ಬೋದು. ಯಾಕಂದರೆ ಹೆಲ್ಪ್ ಮಾಡಿದ್ದು ನಾವು ಯಾವತ್ತೂ ಮರಿಬಾರ್ದಂತೆ. ನಮ್ಮ ವೆಂಕಟಾಚಲ ಗುರುಗಳು ಹೇಳಿರೋ ಪ್ರಕಾರ ಅವರು ತುಂಬ ಇದಿದೆ, ಅಂದರೆ ಏನು ಹೇಳ್ತಾರೆ ಪುಣ್ಯ ತತ್ವಗಳಿದೆ, ತುಂಬ ತತ್ವಗಳಿದೆ. ಅದರಲ್ಲಿ ಒಂದು ನನಗೆ ಭಾರಿ ಒಂದು ಇಷ್ಟ ಆದದ್ದು, ಮರಿಬೇಡ, ಮುರಿಬೇಡ, ಮೆರಿಬೇಡ ಅಂತ. ಸೊ ಇದನ್ನು 3 ನಾನು ಪಾಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಅವರನ್ನು ಗುರುಗಳು ಅಂತ ಹೇಳ್ತೇನೆ. ನಾನು ಅವರ ಭಕ್ತ ಈಗ ಸದ್ಯಕ್ಕೆ. ಅವರು ನನ್ನನ್ನು ಶಿಷ್ಯನಾಗಿ ಮಾಡಬೇಕು ಅಂತ ಭಾರಿ ಆಸೆ ಇದೆ. ಅವರು ನನ್ನ ಕಣ್ಣು ಬಿಟ್ಟು ನನ್ನ ಶಿಷ್ಯನಾಗಿ ಮಾಡಿದರೆ ಅದಾಪ. ಈಗ ನಾನು ಭಕ್ತ, ಗುರುಗಳ ಭಕ್ತ, ಅವರು ಹೇಳಿದಂತಹ ಮಾರ್ಗದಲ್ಲಿ ನಡೆಯುವಂತಹ ಭಕ್ತ. ಹಾಗಾದರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಸಿಗುವ. ಎಲ್ಲಿ? ಸೋಮೇಶ್ವರ. ಇದು ಸೂ ಫ್ರಮ್ ಸೋ ಅಲ್ಲ, ಇದು ಟೀ ಫ್ರಮ್ ಸೂ. ಸೂ ಫ್ರಮ್ ಸೋ ಅಲ್ಲ, ಸೂ ಫ್ರಮ್ ಸೋ. ಓಕೆ. ಇದು ಸೂ ಫ್ರಮ್ ಸೋ ಅಲ್ಲ, ಇದು ಟೀ ಫ್ರಮ್ ಸೋ. ಸರಿ ಆಗಲ್ಲ. ಇದು ಸೂ ಫ್ರಮ್ ಸೋ ಅಲ್ಲ, ಇದು ಟೀ ಫ್ರಮ್ ಸೋ. ಟೈಟಲ್ kira naಟಕ ಮೇ ದೇವಿ ರೆಕಾರ್ಡ್ ಉಂಡತ್ತ ಮರ್ಯಾದಿಗೂ ಮಾರೆ ಉಂಡ ಇಂಚು ಹೋಯಿನಿ ಆಚಿ ಬೋಂಡ ನಮ್ಮ ಹೆಬ್ರಿ ಇಂಚಿ ಬೋಂಡ ನಂಗೆ ಸೋಮೇಶ್ವರ ಮುಟ್ಟ ಹಾಕೊಂಡು. ಸೊ ಸೂ ಫ್ರಮ್ ಸೋ ಶಾರ್ಟ್ ಕಟ್ ಸ್ವಲ್ಪ ಇಲ್ಲಿಂದ ಏನಂತ ಹೋಗ್ಯಪ್ಪ. ಸೊ ನಾವು ಅಲ್ಲಿ ಸೀದಾ ಆಚೆ ಹೋದರೆ ಹೆಬ್ರಿ ಸಿಗುತ್ತೆ. ಹೆಬ್ರಿಯಿಂದ ನಮ್ಮ ಸೋಮೇಶ್ವರ ಹೋಗೋದು. ಇದು ಹೆಬ್ರಿ ಬಿಟ್ಟು ಸೋಮೇಶ್ವರ ಅಂದ್ರೆ ಆಲ್ಮೋಸ್ಟ್ ಹೋಗೋದು 5 to 8 ಕಿಲೋಮೀಟರ್ಸ್ ಏನೋ ಕಮ್ಮಿ ಆಗಬಹುದು. ಹಾಗೆ ನಮಗೀಗ ಹೆಬ್ರಿ ಹೋಗೋ ಅಗತ್ಯ ಅಲ್ಲ, ಸೋಮೇಶ್ವರ ಹೋಗೋದು. ಅದಕ್ಕೆ ಟೀ ಫ್ರಮ್ ಸೋಗೆ ಹೋಗುವ. ಜೈ ಮುಂದೆ ತೋರಿಸಿ. ಭಾರಿ ಸುಂದರವಾದ ರಸ್ತೆ, ಪ್ರಕೃತಿಯ ಮಧ್ಯದಿಂದ ಹೋಗ್ತಾ ಇದೆ.
ನೋಡಿ ಇದು ಬಂದು ನಮ್ಮದು ಉಲ್ಫುಲ್ ವೈಡ್ ಇದು ಬೈಪಾಸ್ ಶಾರ್ಟ್ಕಟ್. ಅಂದರೆ ಆ ಕಡೆ ಹೋದರೆ ನಮ್ಮದು ಇದು ಏನು ಹೆಬ್ರಿ, ಈಗ ಇದು ಹೆಬ್ರಿಯಿಂದ ಬರೋದು ರೋಡು. ಇಲ್ಲಿ ಬಂದು ಇದು ಸೋಮೇಶ್ವರಗೂ ಹೋಗೋದು. ನೋಡುವ ಏನನ್ನು ಶೂಟ್ ಮಾಡ್ಕೋ. ಇಲ್ಲೊಂದು ಸ್ಟೋರಿ ಉಂಟು. ನಾನು ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಇದೇ ಸ್ಪಾಟ್ ತೋಜಾಗ. ಈ ಸ್ಪಾಟಲ್ಲಿ ಒಂದು ಪೊಲೀಸ್ ವ್ಯಾನ್ ಇತ್ತು. ಅವರು ಇಲ್ಲಿ ಇರ್ತಾರೆ ಆಚೆ ಈಚೆ ಹೋಗ್ತಾ. ಸರ್ ಸ್ಟಾಪ್ ಮಾಡಿ ನೋಡ್ತಾ ಇದ್ರು. ನಾನು ಅಂದರೆ ಡ್ರೆಸ್ ಕಂಫರ್ಟೇಬಲ್ಗೋಸ್ಕರ ಬೇರೆ ಟೈಪಲ್ಲಿ ಒಂದು ವೈಟ್ ಕಲರ್ ಗೌನ್ ಟೈಪ್, ಅಂದರೆ ಸಾಯಿಬಾಬಾದು ಇರಬೇಕು. ಯಾಕಂದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಿರಿಕಿರಿ ಇರಬಾರ್ದು ಅಂತ ನಾನು ಅದೊಂದು ಕಾಸ್ಟ್ಯೂಮ್ ಹಾಕಿದ್ದೆ. ಅವರು ಪೊಲೀಸವರು ಅವರು ನನ್ನನ್ನು ನೋಡಿ ಕಿದಾರ್ಸೆ ಹೋ ಅಂತ ಹೇಳ್ತಿದ್ದಾರೆ. ಅವ್ರು ಅಂದ್ಕೊಂಡ್ರು ನಾನು ಯಾವುದೋ ಅಲ್ಲಿ UP-ಯಿಂದ ಬಂದಿದ್ದೇನೆ ಅಂತ, ಮಂತ್ರವಾದಿ. ಸೊ ನಂದು ಆ ಥರನೇ ಇತ್ತು ಡ್ರೆಸ್ ಎಲ್ಲ. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಅದು ನಂಗೆ ಕಂಫರ್ಟೇಬಲ್ಗೋಸ್ಕರ ಅದನ್ನು ಯೂಸ್ ಮಾಡಿದ್ದು. ಇನ್ನೊಂದು ಏನಂತ ಹೇಳಿದರೆ, ನನಗೆ ಯಾರು ಏನಂದ್ರೂ ಸಹ ನನಗೆ ಎಫೆಕ್ಟ್ ಇರಲಿಲ್ಲ. ಬೇಡ ಅಂತ, ನೋಡುವ ಹೇಗೆ ಅಂತ. ಜನರು ನೋಡೋ ರೀತಿ ಹೇಗಿತ್ತು ಅಂತ ಹೇಳಿದರೆ, ಕೆಲವರು ಇವನೆಂತ ಹುಚ್ಚ ಇರಬೇಕು ಅಂತ ನೋಡ್ತಾ ಇದ್ರು. ಕೆಲವರು ಹೆದರ್ತಿದ್ರು ನನ್ನನ್ನು ನೋಡಿ, ಅಂದರೆ ಏನೋ ಮಂತ್ರವಾದಿಯ ಏನೋ ಅಂತ. ಇನ್ನು ಕೆಲವರು ಬಂದು ಏನೋ ಒಂದು ಏನೋ ಇದೆ ಸೊ ಅಂತ ಆ ಥರ, ಅಂದರೆ ಒಂದು ಒಳ್ಳೆ ಭಾವನೆಯಲ್ಲಿ ನೋಡ್ತಾ ಇದ್ರು. ಕೆಲವರೆಲ್ಲ ಒಬ್ಬರು ನಾನು ಆಗುಂಬೆ ಘಾಟಿ ಹತ್ತ ಹೋಗ್ಬೇಕಾದ್ರೆ ಒಂದು ಕಾರ್ನವ್ರು ಬಂದು ನಿಲ್ಲಿಸಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ. ಇಲ್ಲ ನಾನು ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿ ಅವರು ಕೈ ಮುಗ್ದು ಹೋಗಿ ಅದು ಅಂತ ಆ ಥರ. ಸೊ ಒಳ್ಳೆ ಒಂದು ಅನುಭವ ಆಗಿದೆ ನನಗೆ. ಸೊ ಅದರ ಬಗ್ಗೆ ಒಂದು ಡೀಟೇಲ್ ಆಗಿ ಮಾಡಲಿಕ್ಕೆ ಉಂಟು. ಸೊ ಹೇಗೆ ಹೋಗಿದ್ದೇನೆ ಏನು ಕತೆ ಅಂತ ತೋರಿಸಿ ಆ್ಯಕ್ಟಿಂಗ್ ಒಟ್ಟಿಗೆ ಮಾಡಬೇಕು. ಸೊ ಇದೆಲ್ಲ ಈ ಪ್ಲೇಸಲ್ಲೆಲ್ಲ ನಡ್ಕೊಂಡು ಹೋಗಿದ್ದೇನೆ ನಾನು. ಅಬುದಾಜಾಲೆ ಇದೆಲ್ಲ ಅಲ್ಲಿ ಕಾರ್ಕಳದಿಂದ ಎಲ್ಲಿ ತನಕ ಸಹ ನಡ್ಕೊಂಡು ಬಂದಿದ್ದೇನೆ. ಅದೊಂದು ನನಗೊಂದು ಭಾರಿ ಖುಷಿ ಅಂತ ಹೇಳಿದರೆ ಏನೋ ಒಂದು ಭಾರಿ ಖುಷಿ. ಇನ್ನು ಹೋಟೆಲ್ ಸ್ವಲ್ಪ ಹತ್ತಿರದಲ್ಲಿ ಇದೆ, ಮೋಸ್ಟ್ಲಿ ಇನ್ನು ಬರ್ತದೆ. ಹೋಟೆಲಲ್ಲಿ ತಿಂಡಿ ಉಂಟ ಇಲ್ಲ ಗೊತ್ತಿಲ್ಲ ಮಾರ್ರೆ. ಅಪ್ಪೋ ಉಪ್ಪತ್ತ ಮಾರೆ ಇದು ಮೊನ್ನೆ ಸಹ ನಾನು ಅದಕ್ಕೋಸ್ಕರ ಬೇಗ ಬಂದು. ವಿಷಯ ಅಂತ ಹೇಳಿದ್ರೆ, ನಾನು ಹೆಬ್ರಿಯಿಂದ ಬೆಳಿಗ್ಗೆ 6:30 ಹೊರಟಿದ್ದೆ. ಇಲ್ಲಿ ಬಂದು ರೀಚ್ ಆದ ಟೈಮ್ ಎಲ್ಲ ಗೊತ್ತಿಲ್ಲಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಎಷ್ಟು ಗಂಟೆ ಎಲ್ಲ ಲೇಟ್ ಆಗಿರ್ಬೋದು. ಅದಕ್ಕೆ ನಾನು ಬೇಗ ಬಂದಿದ್ದು. ನೋಡ್ಬೇಕು 7 ಗಂಟೆಗೆಲ್ಲ ಓಪನೇ ಆಗಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಮಾಡಿ ಈಗ 11 ಗಂಟೆ 12 ನಿಮಿಷ ಆಯಿತು. ಸೊ ಇದೆಲ್ಲ ನಡ್ಕೊಂಡು ಬಂದಂಥ ಪ್ಲೇಸ್ ಮೆಮೊರಿ ನನಗೆ. ಇದು ನಡ್ಕೊಂಡು ಬಂದಿದ್ದೇನೆ ಅಂತ ಭಾರಿ ಖುಷಿ. ಕಿರುಪಿಂಟಾಲೆ ಅದು ಇಲ್ಲಿ ಇದು ಸಹ ಸ್ಪಾಟ್ ನನಗೆ ಭಾರಿ ಖುಷಿ. ಒಂದು ನೆನಪಿನ ಸ್ಪಾಟ್. ಮತ್ತು ಅಲ್ಲಿ ಅಲ್ಪ ಜಾಗ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೇನೆ. ಕೂತ್ಬಿಟ್ಟು ಪುನಃ ನಡ್ಕೊಂಡು ಬರೋದು ಹೀಗೆ. ಓಕೆ ನೋಡಿ, ಬಂತು ನಮ್ಮ ಹೋಟೆಲ್. ಸೀತಾ ನದಿ ಓಪನ್ ಇದೆ. ಓಪನ್ ಓಕೆ, ನನ್ನ ಒಂದು ಫೇವ್ರೇಟ್ ಜಾಗಕ್ಕೆ ಬಂದಿದ್ದೇನೆ. ಏನೆಲ್ಲ ಫುಡ್ ಉಂಟು ನೋಡುವ. ನೋಡಿ, ಸೀತಾ ನದಿ ಹೋಟೆಲ್. ಈ ಈಚೆ ಬಂದಾಗ ಬನ್ನಿ, ಒಳ್ಳೆ ಫುಡ್ ಎಲ್ಲ ಇದೆ ಇಲ್ಲಿ. ಅಬ್ಬ ಕೈ ದಕ್ಕಿರುತ್ತೆ ಅಲ್ಲಿ ದಿಕ್ಕಲೆ. ನಮಸ್ಕಾರ ಸರ್. ಕೈ ದಕ್ಕಿ ಅಪ್ಪು, ಕೈ ದಕ್ಕಿ ದೆಕ್ಕುವತ್ತಾನ ದೆಕ್ಕುವತ್ತಾನ. ಬೇರೆ ಎಂತ ಉಂಟು ಸರ್ ತಿಂಡಿ? ಅವಲಕ್ಕಿ ಮೊಸರು ತಿನ್ನಬೇಕೆಲ್ಲ. ನಾನು ವಿಷಯ ಅಂತ ಹೇಳಿದರೆ, ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ. ನಾನೊಂದು ಪಾದಯಾತ್ರೆ ಹೋಗ್ಬೇಕಾದ್ರೆ ಇಲ್ಲಿ ಬಂದಾಗ ನೀವೊಂದು ಒಳ್ಳೆ ನನಗೆ ಕೊಟ್ಟಿದ್ರಿ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಒಂದು ಜಾಗ ಕೊಟ್ಟಿದ್ರಿ. ಸೊ ಅದನ್ನು ಅದಕ್ಕೋಸ್ಕರನೇ ನಾನು ಇವತ್ತು ಒಂದು ಇಲ್ಲಿ ನೆನಪುಂಟು. ಆ ದೋಸೆ ತಿಂದಿದ್ದುಂಟಲ್ಲ, ಅಲ್ಲಿ ಮಂಗಳೂರಿಂದ ಬಂದಿರೋದು. ಸೊ ಖುಷಿ ಆಯ್ತು ತುಂಬ. ಎಲ್ಲ ಫುಡ್ಡು ನಿಮ್ಮದು, ನೀರು ದೋಸೆ ಆಗಲಿ, ಇಂಥ ಪಲಾವು ಮತ್ತು ಬನ್ಸ್, ಚಾ,
ಕಾಫಿ ಸೂಪರ್, ಥ್ಯಾಂಕ್ ಯು. ಇವರು ಹೋಟೆಲಿದು ಓನರ್. ಬನ್ನಿ ನೀವು ನೆಕ್ಸ್ಟ್ ಬಂದಾಗ. ಸರ್ ಇನ್ನೊಂದು ಎರಡು ಹೇಳಿದ್ರೆ ಅದು ಬೋರ್ಡ್ ನಮ್ಮದು ಕಾಣೋದಿಲ್ಲ, ಅದೊಂದು ಅದೊಂದು ಹಾಗಂದ್ರೆ ಇಲ್ಲಿ ಪಾಸ್ ರಫ್ ಆಗ್ತದಲ್ಲ ಹಾಗೆ. ನಾನು ಸಹ 2 ಸಲ ಬಂದೆ, ನನಗೆ ಕನ್ಫ್ಯೂಸ್ ಆಗ್ತಾ ಉಂಟು ಎಲ್ಲಿ 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 ಅಂತ. ಸೊ ಬನ್ನಿ ಅದ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಇಲ್ಲೇ ಲಾಸ್ಟಲ್ಲಿ ಕೂತಿದ್ದು ನಾನು. ನಮ್ಮ ಮುಂದೆ ಕೂತಿದ್ದ. ಅಂದರೆ ಇಲ್ಲಿ ಅದೇ ನಾನು ಹೇಳಿದ್ದೆ ಪಾದಯಾತ್ರೆದು, ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ಹೊಟ್ಟೆ ಹಸಿತಿತ್ತು. ಅದರಲ್ಲಿ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಕಾಣಿದ ಗೊತ್ತಿಲ್ಲ. ಇವತ್ತು ನೋಡುವ ಆ ಟೇಸ್ಟ್ ಅಂದರೆ ಆ ಟೇಸ್ಟ್ಗೋಸ್ಕರನೇ ನಾನು ಇಲ್ಲಿ ಬಂದಿದ್ದೇನೆ ಮಂಗಳೂರಿಂದ. ಇದನ್ನು ಇದು ಊಟ ಇಲ್ಲಿ ತಿಂದಿದ ಮೇಲೆ ರಿಟರ್ನ್ ವಾಪಸ್ ಹೋಗೋದು ನಾವು. ನಿಮಗೆ ಏನಾದರೂ ಈಚೆ ಹೋಗೋದಾದರೆ ಅಂದರೆ ಆಗುಂಬೆ ಘಾಟಿ ನೋಡೋದು ಏನೋ ಪ್ಲ್ಯಾನ್ ಇದ್ದರೆ ಇಲ್ಲಿ ನಿಮಗೆ ಈ ಸ್ಪಾಟಲ್ಲಿ ಬಂದು ಒಂದು ಸಲ ಫುಡ್ ಮಾಡಿ ಬಿಸಿ ಬಿಸಿಯಾಗಿ ನೀರು ದೋಸೆ ಎಲ್ಲ ಕೊಡ್ತಾರೆ. ಟೇಸ್ಟ್ ಸಕ್ಕತ್ತಾಗಿದೆ. ಥರದ ಉಪ್ಪಿನಕಾಯಿ, ವೆರೈಟಿ ಉಂಟು ನೋಡಿ. ಎಷ್ಟು ಬೇಕು ಉಪ್ಪಿನಕಾಯಿ ಎಲ್ಲ ಉಂಟು ಇಲ್ಲಿ. ಇದು ಹಪ್ಪಳ, ಉದ್ದಿನ ಹಪ್ಪಳ, ಅವಲಕ್ಕಿ ಹಪ್ಪಳ, ಬಾಳೆಕಾಯಿ, ರಾಗಿ ಹಪ್ಪಳ. ಅಂಗಡಿ ನೋಡೋದೊಂದು ಖುಷಿ. ಪುನರ್ಪುಳಿ ಸಹ ಉಂಟು, ಯಾರಿಗೆ ಬೇಕಿದ್ರೆ ತಗೊಳ್ಳಿ ಬಂದು. ಅಕ್ಕಿ ಹಪ್ಪಳ, ಸಿಹಿಗೆಣಸು. ಸಿಹಿಗೆಣಸು ಉಂಟು ಅಪ್ಪು, ಸಿಹಿಗೆಣಸು. ಸಿಹಿಗೆಣಸು ಒಂದು ಜೀವನ ನೋಡು ಒಂದಾದ. ಬಿಸಿ ಬಿಸಿ ನೀರು ದೋಸೆ ಸವಿಯಲು ರೆಡಿ. ತಿನ್ನಿ ಹಾಕು. ಓಕೆ, ಬಂದಿದೆ ಬಿಸಿ ಬಿಸಿ ಚಟ್ನಿ. ಆಯ್ತು. ಹಾಂ ಹಾಂ, ನಿಖಿಲ್ ನೆಂಚನ ಹಾಕುದಾ? ಅದ ದಿಕ್ಕಿళ్ళు ಮತ್ತು ನಂಚನ ಹಾಕುನಿಯ ಮೋಸ್ಟ್ಲಿ ಇದೇನೆ ನಮ್ಮ ಇಲ್ಲ ಮಂತ ನಾಕು ಬೆಚ್ಚ ಬೆಚ್ಚ ಬಿಸಿ ಉಂಟು. ಥ್ಯಾಂಕ್ ಯು. చట్నీ లేకుండా ಹಂಗೆ ತಕ್ಕ ಸಾರ್ಥಕ ಮಾಡಿ ಅಲ್ಲ. ನಾನು ಇನ್ನು ಊಟ ತಿಂಡಿ ಇಲ್ಲ ಅಂತ ಅಂದ್ಕೊಂಡ್ರೆ ಒಂದು ಪ್ಲೇಟ್ ಖಾಲಿ.
ಸೂಪರ್ ಇತ್ತು. ಚಟ್ನಿ, ಬಿಸಿ ಬಿಸಿ ದೋಸೆ. ಒಂದ್ಸಲ ನೀವು ವಿಸಿಟ್ ಕೊಡಿ. ಒಳ್ಳೆ ಅಂದರೆ ಎಲ್ಲ ನೋಡಲಿಕ್ಕೆ ಸಹ ಒಂದು, ಕಣ್ಣಿಗೆ ಸಹ ಒಂದು ಹಬ್ಬ, ಬಾಯಿಗೆ ಸಹ ಹಬ್ಬ. ಮತ್ತೆ ಅಪ್ಪಗೆ ಸಹ ಖುಷಿ ಆಯಿತು. ಇಲ್ಲಿ ಇದರಲ್ಲಿ ಮಾಡೋದು ಎಂತ ಹೆಂಜ ಅಂತ ಅಪ್ಪು, ಆ ಕಟ್ಟಿಗೆಯಿಂದ ಮಾಡಿರುವಂಥದ್ದು. ಸೊ ಅದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಒಂದು ಖಾಲಿ ಆಯಿತು, ಈಗ ಎರಡನೇದು ಬಂತು. ಎರಡನೇ ಪ್ಲೇಟು ಅದನ್ನು ಕಟ್ ಮಾಡ್ತೇನೆ. ಅವಲಕ್ಕಿ ಬಂತು, ಮೊಸರು ಬರಲಿಕ್ಕೆ ಉಂಟು. Yang boleh, dia baca nih. ಇದು ಕೊಂದಕ್ಕೆ ಹಾಕಿ ಒಂದು ಕಣ ಒಂದು ಕಣ ಅವ್ರಿಗೆ ಸ್ವಲ್ಪ ಹಾಕಿ, ನನಗೆ ಬೇಕು ಅಲ್ಲಿಗೆ ಅಷ್ಟೇ ಹಾಗೆ ಹಾಕಿರೋದು. ಮೊಸರಂ ಅವಲಕ್ಕಿ, ಮೊಸರಂ ಫಸ್ಟ್ ಟೈಮ್ ಅಪ್ಪಿದು ಫಸ್ಟ್ ಟೈಮ್ ತಿನ್ನೋದು ಇದು. ನಾನು ತಿಂದಿದ್ದೆ, ತಿಂತಿದ್ದೇನೆ. ಹೌದು, ಭಾರಿ ಕಮ್ಮಿ ಅವಲಕ್ಕಿ. ನಿಜ ಓಕೆನಾ? ಗಾಡಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಉಂಟು. ರಪ್ಪ ಗಾಡಿ ಇಟ್ಕೊಂಡು ಬನ್ನಿ ಇಲ್ಲಿಗೆ, ಹೌದಾ? ಕೆಲವೆಲ್ಲ ಕಂಪ್ಲೇಂಟಾ ಇದು ತಿಂದ ಬೋಪರಾತಿ ಇದು ಬಡದಿನ ತುಂಬ ಪೂಜಾರ ಏರ ಒಂದೇನು ಇದಾದ ಮುಂಚೆ ಕಮೆಂಟ್ ಆಗ್ತದೆ ಡೈರೆಕ್ಟ್ ಚಿಕನ್ ಬಡದಿನ ಬೇಡ ಹಾಕು ದಾಲ ತಿನ್ ಪೂಜೆರು ಮಾರೆ ಹೆಂಗೆ ಅಗಲದ ತಿಂದ ಉರು ಹಾಕೊಂಡು ಕಂಡು ಮಸ್ತ್ ಮಾಡಬೇಕು. ಸಾಫ್ಟ್ ಆಗ್ತದೆ ಚಿಕ್ಕ ಒಂದು ಪ್ಲೇಟ್ ಸಿಂಗಲ್ ಮಂಡ್ಯಕ್ಕೆ ನೋಡಿದ್ರೆ ನಾವು ಬಿಡ ಖುಷಿ ಖುಷಿ ಅಂದ್ರೆ ರಕ್ಕಸೇನಿಂದ ತಿನ್ನೋದೊಂದು ಬೇಡಿ ಒಂದು ಹೋಟೆಲ್ ಬೇಡ ಬರೀ ನೈಟ್ ಅಡ್ಡ ಬೇಡಿ ಒಂದು ನಾಲ್ಕು ಅಂಟು ಯಾನು ಇಂಕೆ ನಮ್ಮ ಊಪದ ಬೇಡದಲ್ಪದ ತುಂಬು ಈ ನಾಲ್ಕು ಜನ ಒಟ್ಟಿಗೆ ಉಪ್ಪೇರ ಎಣ್ಣೆ 4 ಪ್ಲೇಟ್ ತಿನ್ನಕ್ಕಳ 1 ಪ್ಲೇಟ್ ತಿಂದಾಗುತ್ತೆ. ನಾನು ಬ್ರೇಕ್ಫಾಸ್ಟ್ ಬಾಯ್ತಿಲ್ಲ ಈ ಹೆಂಚಿನ ಹೆಂಗೆ ಹೋಗಿಲ್ಲ ಅಲ್ಲ next ಈ ತಿಂದಿದ್ದಾನ ಮಗ ಹಿಂಗೆ ಸರಿ ಆಗ್ತದೆ ಗೊತ್ತಲ್ಲ.
ಓಕೆನಾ ಇಷ್ಟ ಅಂತ ಮೊಸರು ಅವಲಕ್ಕಿ ಸಹ ಸೂಪರ್ ಇತ್ತು. ನಮ್ಮ ಪುರಾಯರು ಫಸ್ಟ್ ಟೈಮ್ ತಿನ್ನೋದಂತೆ, ಅವನು ತಿನ್ನೋದು ಫಸ್ಟ್ ಟೈಮ್. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಅವನು ಮಾಡೋದು ಕಮ್ಮಿ ಆಗ್ತದೆ, ಇದೇ ಮಾಡಿದ್ದಾನೆ. ನನಗೆ ಭಾರಿ ಖುಷಿ, ಯಾಕಂದರೆ ಅಲ್ಲಿಂದ ಬಂದು ನಾನು ಒಬ್ಬನೇ ತಿಂದರೆ ಹೇಗೆ ವೀಡಿಯೋ ಮಾಡೋದು, ಅವನು ಸುಮ್ಮನೆ ಕೂತ್ಕೊಂಡು. ಆ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್. ಅವನು ತಿನ್ನೋದಿಲ್ಲ ಬ್ರೇಕ್ಫಾಸ್ಟ್, ಮತ್ತು ತುಂಬ ನಾನು ಇವತ್ತು ತಿಂದಿದ್ದಾನೆ. ಭಾರಿ ಖುಷಿ ಆಯಿತು. ಇನ್ನೊಂದು ಬನ್ಸ್ ಹೇಳಿದ್ದಾರೆ, ಬನ್ಸ್ ತಿಂದಮೇಲೆ ಹೊರಡಿದೆ. ನಿಮಗೆ ಸಹ ನೋಡಿ, ಒಳ್ಳೆ ಈಚೆ ಆಗುಂಬೆ ಎಲ್ಲ ನೀವು ಬರ್ತೀರಲ್ಲ, ಬಂದಾಗ ಒಂದು ವಿಸಿಟ್ ಕೊಡಿ. ಬನ್ಸ್ ಎಂತ ಮಾಡಿ ಹೂ ಥರ ಉಂಟು, ಹೂ ತಲಕೊಂಡಿಯ ಈಗಲೂ ಒಂದು ಚಿಂಚಿನ ಅಂದರೆ ಫಸ್ಟ್ ಟೈಮ್ ದೊಡ್ಡ ಬನ್ಸ್ ಗಮ್ಮತ್ತು ತಿನ್ನಿ. ಇನ್ನಾಗ್ತಿದೆ ಒಂದು ಬನ್ಸ್ ತಿಂತೇನೆ. ಈಗಿನಲ್ಲಿ ಒಂದು ಫಸ್ಟ್ ತಂದ್ಬಿಟ್ಟು ಸರಿ ಹಾಂ ಹಾಂ ಬರಲ್ಲ ತಿಂಡಿ ಅಲ್ಲ. ಎಂತ ಉಂಟು ಸರ್? ತಕ್ಕರ ಪಡಿಸಿ ಪ್ಯಾನ್ ಕೇಕ್ ಉಂಟ ಒಳ್ಳೆ ಮರೆಯುವ ಅದೇ ಇದೆ ಉಳಿದಾದ್ರೆ ಮಾರ ನಮ್ಮವ್ರದ ನಮ್ಮದು ಚಟ್ಟ ಚಟ್ಟ ರೀತಿಯಲ್ಲಿ ಅದು ಕ್ವಾಲಿಟಿ ಉಂಟಾ? ದಾಸವಾಳ ಹೂಮುಟ್ಲ ಕಾಲ ನಾನು ಇಷ್ಟು ಪ್ಲೇಟ್ ತಿಂದು ಆದರೆ ಸಹ ಸಾಕು ಅಂತ ಆಗ್ತಾಯಿಲ್ಲ. ಅಂದರೆ ಅವನಿಗೆ ಜಾಸ್ತಿ ಆಯ್ತಾಗ್ತದೆ, ನನಗೆ ಆಗೋದಿಲ್ಲ. ಅಂದರೆ ಮೇಲೆ ಮೇಲೆ ಬರೋದು ಆ ಟೈಪಲ್ಲಿ ಏನಿಲ್ಲ. ನನಗೆ ಖುಷಿ ಆಯಿತು. ಬನ್ಸ್ ಸೂಪರ್ ಇದೆ. ಬನ್ಸ್ ಸೈಜ್ ಹೇಳಿ ದೋಸೆ ಥರ ಉಂಟು, ಟೇಸ್ಟ್ ಸೂಪರ್ ಉಂಟು. ಹೂವಿನ ಥರ ಉಂಟು, ನಮ್ಮ ದಾಸವಾಳ ಹೂವು ಮುಟ್ಟಿದಾಗ ಆಗ್ತದೆ ಅಷ್ಟು ಸಾಫ್ಟ್. ಕಾಫಿ ಹೇಳಿದ್ದೇನೆ, ಕಾಫಿ ಕುಡಿಯೋದು ಮತ್ತು ಹೋಗೋದು. ಮತ್ತು ಇನ್ನೊಂದು ವಿಷಯ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇಷ್ಟು ದೂರ ಬಂದಿದ್ದೇವೆ, 100 ಕಿಲೋಮೀಟ್ರ್ ಆಗಿದೆ. ಮಂಗಳೂರಿಂದ 100 ಕಿಲೋಮೀಟರ್ ಖಾಲಿ ಚಹಾ ಹೊಡಿಲಿಕ್ಕೆ. ಯಾಕೆ ಬಂದಿದ್ದೇನೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಅಷ್ಟು ಟೇಸ್ಟ್ ಇತ್ತು ನಾನು ಆ ಲಾಸ್ಟ್ ಟೈಮ್ ಹೋದಾಗ, ಅದೇ ಟೇಸ್ಟ್ ಈಗ ಸಹ ಇದೆ. ನೀವು ಸಹ ಮಂಗಳೂರಿಂದ ಶಿವಮೊಗ್ಗ ಆಗಿಂದ ಹೋಗ್ಬೇಕಾದ್ರೆ ಸೋಮೇಶ್ವರ ಮತ್ತು ಇದು ಬೈಪಾಸ್ ಇದೆ, ನಮ್ಮ ಹೆಬ್ರಿ ಬೈಪಾಸ್ ಆದಮೇಲೆ ಸಿಗುತ್ತೆ. ರೋಡಿಗೆ ಕಾಣೋದಿಲ್ಲ, ರಪ್ಪ ಪಾಸ್ ಆಗ್ತದೆ, ನಿಧಾನ ಬರಬೇಕು ನೀವು ಇಲ್ಲಿ. ಒಂದ್ಸಲ ಬನ್ನಿ. ಹೇಗಾಯಿತು? ಬ್ರೇಕ್ಫಾಸ್ಟ್ ಇಲ್ಲ ಕದ ಯಾವ ಬಂದಾಗಿ ಸೆಕೆಂಡ್ ಡೇ ಬಂದಾಗಲೇ ಯಾವ tapi dombu-dombu ini ada kreator kan? Dombu-dombu itu ada botol. ಗೆಣಸಿನ ಹಪ್ಪಳ
ಹಲಸಿನದು ನಮಗೆ ನಾನು ತಿಂದಿದ್ದೇನೆ, ಸಿಗುತ್ತೆ. ಇದು ಇಲ್ಲ, ನಿಕ್ಬೋಡಪ್ಪ, ಹೋಗ್ಬೋಡು. ನಂದು ಅದನ್ನು ತೋರಿಸ್ತೇನೆ. ಇದು ಮಾವಿನ ಹಣ್ಣಿದು ಒಂದು ಕುಕ್ಕುದ. ಸಾರಿ ಅದು ಬೇಕು ಒಂದು ನಿಕ್ಕದು ಮನ್ಪುನ ಹತ್ತದೆ. ಇದು ನೀವು ಮಾಡೋದಾ? ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಮಾಡ್ತಾರೆ. ಇದೆಲ್ಲ ಪ್ರಾಡಕ್ಟ್ಸ್ ಉಪ್ಪಿನಕಾಯಿ ಮಾಡ್ತಾರೆ. ಹೌದಾ? ಇದು ಫ್ರೈ ಮಾಡಬೇಕಾ? ಇಲ್ಲ ಅವು ಡೈರೆಕ್ಟ್ ತಿಂತಾರೆ. ಅವು ನಿಕ್ಕೊಂದಿಯ ಇಂಜಿನ ಸ್ವೀಟ್ ಉಪ್ಪುಂಡು ಮಾಂದ್ರ ಕುಕ್ಕು ಅವು ಗೊತ್ತಾಂಡ. ಅವು ಎಂಕುಲ್ಲು ಮಕ್ಕಳು ಬೇರೆ ಏನಾದರೂ ಉಂಟಾ? ಹಲಸಿನೊಂದು ಉಂಟಾ? ನೋಡಿ ತೋರಿಸುವ. ಓ ಹಲಸಿನದುಂಡು ಮಾರ್ರೆ. ಇದು ಮಾವಿನ ಹಣ್ಣಿದು, ಇದು ಹಲಸಿನ ಹಣ್ಣು ಕೊನಕನೆ ಅಂದ ಯಾನ್ ತಿಂತೀಜಿ. ಮಾವಿನ ಹಣ್ಣು ತಿಂದಿದ್ದಾನೆ, ಇದು ಫಸ್ಟ್ ಟೈಮ್ ಮಾರೆ. ನಿಕ್ಕೆ ಹೋಗ್ಬೋಡು ಬೇತೆ. ಉದ್ದಿನ ಹಪ್ಪಳ ಉಂಟು. ಉದ್ದಿನ ಹಪ್ಪಳ ಇದೆಲ್ಲ ನೀವು ಎಲ್ಲ ನಿಮ್ಮವರು ಮಾಡೋದಲ್ಲ, ಅಂದರೆ ರಿಲೇಟಿವ್ಸ್ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇವರ ರಿಲೇಟಿವ್ಸ್ ಎಲ್ಲ ಮಾಡೋದಂತೆ. ಇದೆಲ್ಲ ಬೋಡಾಪು. ಇದು ಎಷ್ಟಾಗುತ್ತೆ ಹಲಸಿನ ಹಣ್ಣಿಗೆ? ಇದು 120. ಹಲಸಿನ ಇದು 120. ಎರಡು 100. ಇದು 110. 110 ಮತ್ತು 120. ಇದಕ್ಕೆ ಬೇರೆ ಮಿಕ್ಸ್ ಮಾಡ್ತಾರಾ ಖಾಲಿ ಹಲಸಿನ ಹಣ್ಣೇನಾ? ಇದು ಹಲಸಿನ ಹಣ್ಣಿದ್ದು ಇದಕ್ಕೆ ಇದೆಂತ ಇದು? ಇದು ಹಪ್ಪಳವಾ? ಅಲ್ಲ ಹಪ್ಪಳ ಉಂಟು ಹಣ್ಣಿಂದ. ಅಲ್ಲ, ಇದು ಡೈರೆಕ್ಟ್ ತಿನ್ನಲಿಕ್ಕೆ ಅಲ್ಲ, ಇದು ಡೈರೆಕ್ಟ್ ತಿನ್ನೋದು. ಓಕೆ, ಎಸ್. ಅದೇ ಅವು ಪಡವ ಹಲ್ವಾ ಬೇಕಾ? ಹಲಸಿನ ಹಣ್ಣಿಂದು ಅಲ್ವಾ? ಬೇಡ, ಪೇರಳೆ ಹಣ್ಣಿನ ಉಂಟು, ಖರ್ಜೂರ ಉಂಟು. ಅಲ್ಲವೇ ಪ್ರಾಡಕ್ಟ್ಸ್ ಎಲ್ಲ ಇವರ ರಿಲೇಟಿವ್ಸೇ ಮಾಡೋದು. ನನಗಂತೂ ಇಲ್ಲಿ ಫುಡ್ಡು ಲಾಸ್ಟ್ ಟೈಮೇ ಇಷ್ಟ ಆಗಿತ್ತು. ಅದಕ್ಕೋಸ್ಕರನೇ ನಾನು ಖಾಲಿ ಚಹಾ ಕುಡಿಲಿಕ್ಕೆ 100 ಕಿಲೋಮೀಟ್ರ್ ಬಿಟ್ಟು ಬಂದಿದ್ದೇನೆ. ನಿಮಗೂ ತೋರಿಸೋಣ ಅಂತ. ನೀವು ಶಿವಮೊಗ್ಗ ಹೋಗೋದಾದರೆ, ಆಗುಂಬೆ ಹೋಗೋದಾದರೆ ಬರ್ತೀರಲ್ಲ, ಸೊ ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿ. ಅಂದರೆ ಇದು ನಿಮಗೆ ರೋಡಿಗೆ ಕಾಣಲ್ಲ ಆ್ಯಕ್ಚುಲಿ. ಇದು ಹೆಬ್ರಿ ಬೈಪಾಸ್ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಬೋರ್ಡ್ ಸಣ್ಣದಿರುತ್ತೆ, ನಿಮಗೆ ರಪ್ಪ ಪಾಸಾಗಿ ಹೋಗುತ್ತೆ. ಸೀತಾ ನದಿ ಅಂತ ಚೆನ್ನಾಗಿದೆ. ಒಂದ್ಸಲ ಬನ್ನಿ ನೀವು. ಕ್ಯಾಮ್ರಾಮ್ಯಾನ್ ಅಪ್ಪಕ್ಕೆ ಸಾಥ್ ಅದು ಪಡ್ಪಡೆ. ಓಕೆ, ಹಾಗಾದರೆ ಈ ವ್ಲಾಗನ್ನು ಇಲ್ಲಿ ಫಿನಿಷ್ ಮಾಡ್ತೇನೆ. ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ. ಹಾಗೆಯೇ ನೀವು ನೋಡಿ, ಇದು ರೂಟ್ ಅಲ್ಲಿ ಹೆಬ್ರಿಯಿಂದ ಹೆಬ್ರಿ ಬೈಪಾಸ್ ಅಂತ ಇಲ್ಲ, ಅಲ್ಲಿಂದ ಪಾಸ್ ಆದರೆ ಇದು ಸೀದಾ ಶಿವಮೊಗ್ಗ ಆಗುಂಬೆ ಹೋಗುವಂಥ ಪ್ಲೇಸು. ಇಲ್ಲಿ ಮಿಡ್ಲಲ್ಲಿ ಕಾಣ್ತಾ ಇದೆ. ಸೊ ಈ ರಪ್ಪ ಪಾಸ್ ಆಗುತ್ತೆ, ಗೊತ್ತಾಗೋದಿಲ್ಲ ಮಾತ್ರ. ಸೊ ನಿಧಾನ ಬನ್ನಿ ಈ ಪ್ಲೇಸಲ್ಲಿ. ಓಕೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.